ಆರ್ಸಿಬಿ ಅಭಿಮಾನಿಗಳ ಕನಸು ಕೊನೆಗೂ ಕೂಡ ನನಸಾಗಿದೆ. 18 ಸೀಸನ್ಗಳಿಂದ ಕಾಯ್ತಾ ಇದ್ದಂತಹ ಆರ್ಸಿಬಿ ಅಭಿಮಾನಿಗಳು ನಿನ್ನೆ ನಿಜಕ್ಕೂ ಕೂಡ ತಮ್ಮ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ. ಆರ್ಸಿಬಿ ಆಟಗಾರರು ಭರ್ಜರಿಯಾಗಿ ಗೆದ್ದು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿದ್ದಾರೆ. ಇದೀಗ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ವಿದ್ಯಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿದ್ಯಾ, ಅಭಿಮಾನಿಗಳ ಸಂಭ್ರಮ ಎಲ್ಲೇ ಮೀರಿದೆ. ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಚಾಂಪಿಯನ್ ಆದ ನಂತರ 18 ವರ್ಷಗಳ ನಂತರ ಆ ಒಂದು ಗೆದ್ದಿರುವಂತಹ ಸಂಭ್ರಮ, ಖುಷಿ ಸದ್ಯಕ್ಕಂತೂ ಮುಗಿಯೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಬಹಳ ದಿನಗಳ ಕಾಲ ಇರುತ್ತೆ. ಸೊ ಏನ್ ಹೇಳ್ತಾರೆ ಅಭಿಮಾನಿಗಳು? ಎಲ್ಲಿದ್ದೀರಿ? ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ? ಎಸ್ ಮಧುಕರ್, ನೀವು ಹೇಳದಂತೆ 18 ವರ್ಷಗಳಿಂದಲೂ ಕೂಡ ಆರ್ಸಿಬಿ ಅಭಿಮಾನಿಗಳು ಕಪ್ಗೋಸ್ಕರ ಕಾಯ್ತಾ ಇದ್ರು. ಪ್ರತಿ ವರ್ಷ ಕೂಡ ಕಪ್ ನಮ್ಮದೇ ಅನ್ನುವಂತಹ ಸ್ಲೋಗನ್ ಮೊಳಗ್ತಾ ಇತ್ತು. ಆದ್ರೆ ಈ ಬಾರಿ ಕಪ್ ನಮ್ಮದೇ ಅಲ್ಲ, ಕಪ್ ನಮ್ಮದು ಅನ್ನುವಂತಹ ಸ್ಲೋಗನ್ ಮೊಳಗ್ತಾ ಇದೆ. ಈಗ ಆಲ್ರೆಡಿ ಆರ್ಸಿಬಿ ಟೀಮ್ ಕೂಡ ವಿಜಯ ಯಾತ್ರೆಯನ್ನ ಬೆಂಗಳೂರಲ್ಲಿ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಿದ್ರೆ ನಿನ್ನೆ ಎಷ್ಟು ಕ್ಯೂರಿಯಾಸಿಟಿಯಿಂದ ಮ್ಯಾಚ್ ಅನ್ನ ನೋಡ್ತಾ ಇದ್ರು, ಮ್ಯಾಚ್ ಗೆದ್ದ ನಂತರ ಅವರ ಸಂಭ್ರಮ ಹೇಗಿದೆ ಅನ್ನುವಂಥದ್ದನ್ನ ನಾನು ಅಭಿಮಾನಿಗಳ ಹತ್ರನೇ ಕೇಳ್ತಾ ಹೋಗ್ತೀನಿ. ಆರ್ಸಿಬಿ ಫೈನಲಿ ಕಪ್ ಅನ್ನ ಗೆದ್ದಿದೆ, ಇನ್ ಮುಂದೆ ಕಪ್ ನಮ್ಮದು, ಏನ್ ಹೇಳ್ತೀರಿ? ಆರ್ಸಿಬಿ ಗೆದ್ದಿದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಫಸ್ಟ್ ಇನ್ನಿಂಗ್ಸ್ ನೋಡಿರಲಿಲ್ಲ, ಆ್ಯಕ್ಚುಲಿ ಇಲ್ಲಿ ಪ್ರಾಕ್ಟೀಸಲ್ಲಿದ್ದೆ. ಬಟ್ ಸೆಕೆಂಡ್ ಇನ್ನಿಂಗ್ ಫಸ್ಟಿಂದ ಲಾಸ್ಟ್ ಬಾಲ್ ತನಕ ನೋಡಿದೆ. ಆ್ಯಕ್ಚುಲಿ ನನ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ಔಟ್ ಆಗಿದ್ದು ಆರ್ಸಿಬಿಗೆ ಮೇನ್ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತಂತು. ಅವ್ರೇನಾದರೂ ಸ್ವಲ್ಪ ಹೊತ್ತು ನಿಂತು ಆಡ್ತಾ ಇದ್ರೆ ಆರ್ಸಿಬಿ ಕಷ್ಟ ಆಗ್ತಾಯಿತ್ತು. ಆದರೂ ಆರ್ಸಿಬಿದು ಬೌಲಿಂಗ್ ಪರ್ಫಾರ್ಮೆನ್ಸ್ ಆಗಿರಲಿ, ಬ್ಯಾಟಿಂಗ್ ಈ ಸೀಸನ್ ತುಂಬ ಚೆನ್ನಾಗಿದೆ. ಒಂದು ಹೆಚ್ಚು ಒಂದು ಕಮ್ಮಿ ಅಂತ ಅಲ್ಲ. ಫಸ್ಟ್ ಗೇಮಿಂದ ಅವ್ರು ಫುಲ್ ಪರ್ಫಾರ್ಮೆನ್ಸ್ ತೋರಿಸ್ಕೊ ಬರ್ತಾ ಇದ್ದಾರೆ, ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ. ಬಟ್ ಈ ಮ್ಯಾಚಲ್ಲಿ ಬೌಲಿಂಗ್ ಅನ್ನೋದು ಸಖತ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ತುಂಬ ಖುಷಿ ಆಗ್ತಾ ಇದೆ. ಆಫ್ಟರ್ 17 ಇಯರ್ಸ್ 18th ಇಯರ್ ಗೆಲ್ತಾ ಇದ್ದೀವಿ ಅಂತ ತುಂಬ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. 18th ಇಯರ್ ನಮ್ದಾಗಿತ್ತು, ಯಾಕಂದರೆ ವಿರಾಟ್ ಕೊಹ್ಲಿ 18 ಜರ್ಸಿ ನಂಬರ್ ಅಂತ. ಸೊ ಅದಾಗಿದ್ದು ತುಂಬ ಖುಷಿ ಆಯಿತು. ಮತ್ತು ನಿನ್ನೆ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿದು ಅಳೋದನ್ನು ನೋಡಿ AB ಡಿ ವಿಲಿಯರ್ಸ್ ಎಲ್ಲ ಬಂದಿದ್ರು. ಅದೆಲ್ಲ ನೋಡಿ ನಮಗೂ ತುಂಬ ಖುಷಿ ಆಯಿತು, ಸಖತ್ ಖುಷಿ ಆಯ್ತು. ಇನ್ನೊಬ್ರು ಇದ್ದಾರೆ. ಸೊ ಎಷ್ಟು ಕ್ಯೂರಿಯಾಸಿಟಿ ಇತ್ತು ಲಾಸ್ಟ್ ಓವರ್ ಅಂತೂ, ಮೊದಲ 2 ಬಾಲ್ ಆಗೋವರೆಗೂ 6 ಏನಾದ್ರು ಹೊಡೆದು ಬಿಟ್ರೆ ಅನ್ನುವಂತಹ ಭಯ ಎಲ್ಲ ಅಭಿಮಾನಿಗಳಿಗೂ ಇತ್ತು. ನಿಮಗೂ ಅದೇ ತರ ಇತ್ತು? ಯಾಕಂದ್ರೆ ಶಶಾಂಕ್ ಫಸ್ಟಿನಿಂದ ಓಡ್ತಾನೆ ಇದ್ದ, ಚೆನ್ನಾಗಿರೋ ಬ್ಯಾಟ್ಸ್ಮನ್, ಚೆನ್ನಾಗಿ ಆಡ್ತಾನೆ. ಆ ಸೈಡಲ್ಲಿ ಜೇಮಿಸನ್ ಇದ್ದ, ಬಿಗ್ ಯೂನಿಟ್ ಅವನು. ನನಗೆ ಆಗ್ಲೂ 50-50ನೇ ಅನ್ಸತ್ತೆ. ಆದರೆ ಫಸ್ಟ್ ಬಾಲ್ 6 ಬಿಟ್ಟ, ಹೋಗ್ಲಿಲ್ಲ. ಸೊ ಆಗ್ಲೇ ಮ್ಯಾಚ್ ಮುಗ್ದಿತ್ತು. ಓಕೆ. ಸೊ ಪಂಜಾಬ್ ತುಂಬಾ ಚೆನ್ನಾಗಿ ಆಡ್ತಾ ಇತ್ತು, ಅದ್ರ ಜೊತೆಗೆ ಆರ್ಸಿಬಿ ಬ್ಯಾಟಿಂಗ್ ಅಲ್ಲಿ ಯಾರು ಕೂಡ ನಿಂತಾಡ್ಲಿಲ್ಲ. ಅದೇನಾದ್ರೂ ಭಯ ಹುಟ್ಟಿಸಿತ್ತ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ? ಆರ್ಸಿಬಿ ಆಡದೇ ಇರೋದ್ರಿಂದ ನಂಗೆ ಭಯ ಆಗಿತ್ತು. ಆದರೆ ವಿರಾಟ್ ಕೊಹ್ಲಿ ಇರಾಗಂಟ ಸ್ವಲ್ಪ ಹೋಪ್ಸ್ ಇತ್ತು. ಬಟ್ ವಿರಾಟ್ ಔಟ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಜಿಟರ್ ಸ್ಟಾರ್ಟ್ ಆಯಿತು. ಬಟ್ ಎಲ್ಲರೂ ಒಂದೊಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಕೊಟ್ಟರು. ಆಮೇಲೆ ಆರ್ಸಿಬಿ ಫಸ್ಟೇ ಪ್ಲಾನ್ ಇತ್ತು 190 ಅಟ್ಲೀಸ್ಟ್ ಮಾಡಬೇಕು ಅಂತ. ಆ 190 ಮಾಡಿಬಿಟ್ಟು ಬೌಲರ್ಸ್ ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಖುಷಿ ಆಗ್ತಿದೆ ಆರ್ಸಿಬಿ. ವಿಜಯ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ, ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ. ಎಷ್ಟು ಕ್ಯೂರಿಯಾಸಿಟಿಯಿಂದ ಇದ್ದೀರಾ ವಿಜಯ ಯಾತ್ರೆಯನ್ನ ನೋಡಕ್ಕೆ? ತುಂಬಾ ಕ್ಯೂರಿಯಾಸಿಟಿಯಿಂದ ಇದ್ದೀನಿ. ನಿಜವಾಗ್ಲೂ 18 ಸೀಸನ್ ಆರ್ಸಿಬಿ ಕಪ್ ಗೆದ್ದಿದ್ದು ಅದನ್ನ ಸಂಭ್ರಮಿಸಬೇಕು ಅಂತ ನಮಗೆ ತುಂಬಾ ಆಸೆ ಇದೆ. ಹಾಗೂ ABD, ಗೇಲು ಮತ್ತೆ ಎಂತೆಂಥ ದೊಡ್ಡ ಲೆಜೆಂಡ್ಸು ಕೂಡ ಆರ್ಸಿಬಿನ ಗೆಲ್ಸಕ್ಕಾಗಿಲ್ಲ. ಬಟ್ ನಮ್ಮ ಬೌಲರ್ಸ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ವರ್ಡ್ಸೇ ಇಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತೆ ABD ಸಹ ವಿರಾಟ್ ಜೊತೆ ಕಪ್ಪು ಎತ್ತಿದ್ ನೋಡಿ ತುಂಬಾ ಖುಷಿ ಆಯ್ತು. ಸೊ 18 ಎಷ್ಟು ಆ ನಂಬರ್ ಎಷ್ಟು ಲಕ್ಕಿ ಅನ್ಸತ್ತೆ? ತುಂಬಾ ಲಕ್ಕಿ. ಕರ್ನಾಟಕದವ್ರಿಗೆ 18 ಅನ್ನೋ ನಂಬರ್ ಅಂದ್ರೆ ತುಂಬಾ ಲಕ್ಕಿ. ಮತ್ತೆ RCB ಫ್ಯಾನ್ಸ್ಗೆ 18 ಅನ್ನೋ ನಂಬರ್ ಇದೆಯಲ್ಲ, ಅದನ್ನ ತುಂಬಾ ಶ್ರೇಷ್ಠವಾದ ನಂಬರ್. ಓಕೆ, ನಿಮಗೆ ಏನ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇರುತ್ತೆ, ಎಲ್ಲರಿಗೂ ಕೂಡ ಆಬ್ವಿಯಸ್ಲಿ ಖುಷಿ ಆಗ್ತಾ ಇರುತ್ತೆ. ಸೊ 18 ವರ್ಷದ ಬಳಿಕ ಕಪ್ ನಮ್ದು. ನಾನೊಂದು CSK ಫ್ಯಾನ್ ಆಗಿದ್ದೀನಿ. ಆದರೆ ವಿರಾಟ್ಗೋಸ್ಕರ, RCBಗೋಸ್ಕರ, ಇವ್ರ ಫ್ಯಾನ್ಸ್ಗೋಸ್ಕರ ಇವ್ರ ಖುಷಿ ನೋಡಿ ನಮಗೂ ಖುಷಿ ಆಗ್ತಾ ಇದೆ. ಮತ್ತು ಅದು ವಿರಾಟ್ ಇಮೋಷನ್ನು, ಅವ್ರದ್ದು ಕನಸಿತ್ತು ಒಂದು ಸತಿಯಾದರೂ IPL ಗೆಲ್ಲಬೇಕಂತ. ಅವರು ಖುಷಿಯಾಗಿದ್ರು. ಅದೇ CSK ಫ್ಯಾನ್ ಆದ್ರೂ ಖುಷಿ ಆಗ್ತಾ ಇದೆ RCB ಒಂದ್ಸತಿ ಗೆತ್ತು ಅಂತ. ಓಕೆ, ಬ್ಯಾಟಿಂಗ್ ಅನ್ನ ಆರ್ಸಿಬಿ ಆಯ್ಕೆ ಮಾಡ್ಕೊಂಡ್ಲಿಲ್ಲ. ಆರ್ಸಿಬಿ ಯಾವತ್ತೂ ಕೂಡ ಚೇಸಿಂಗ್ ಅನ್ನ ಮಾಡುವಂತದ್ದು. ಚೇಸಿಂಗ್ ಮಾಡಿದಾಗ ಎಲ್ಲ ಮ್ಯಾಚ್ ಗಳನ್ನ ಬಹುತೇಕ ಗೆದ್ದಿದ್ದಾರೆ ಅವರು. ಆದ್ರೆ ನಿನ್ನೆ ಪಂಜಾಬ್ ಗೆದ್ದು ಅವರು ಚೇಸಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಾಗ ಒಂದ್ ರೀತಿಯಾಗಿ ಭಯ ಹುಟ್ಟಿತ್ತ ಆರ್ಸಿಬಿ ಫ್ಯಾನ್ಸ್ ಅಲ್ಲಿ? ನನಗೆ ತುಂಬಾ ಭಯ ಆಗಿತ್ತು. ಇವ್ರು ಪಂಜಾಬ್ ಟಾಸ್ ಗೆದ್ದು ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂದಾಗ. ಏನಕ್ಕಂದ್ರೆ ನಮ್ಮ ಹತ್ರ ಚೇಸ್ ಮಾಸ್ಟರ್ ಇದ್ದಾರೆ, ಆದ್ರೂ ಮಾಡ್ತಾರೆ.
ಅನ್ನೋ ನಂಬಿಕೆ ಇತ್ತು ನನಗೆ. ಅಂದರೆ ನಮ್ಮ ಹತ್ರ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ತುಂಬ ಜನ ಇದ್ದರು. ಆದರೆ ಎಲ್ಲರೂ ಚಿಕ್ಕ ಚಿಕ್ಕ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಾರೆ, ಯಾರು 50 ಕ್ರಾಸ್ ಆಗಿಲ್ಲ. ಆದರೆ ಒಳ್ಳೆ ಪಾರ್ಟ್ನರ್ಶಿಪ್ಪಲ್ಲಿ ಒಳ್ಳೆ ಟೈಮಲ್ಲಿ ಬಂದ್ಬಿಟ್ಟು ಎಷ್ಟು ಹೊಡೆದು ಕ್ರಾಸ್ ಮಾಡಿಸಿದ್ದಾರೆ ಆ ಮಾರ್ಕ್. ಅಂದರೆ ಅದು ಸೈಕಲಾಜಿಕಲ್ ಆಗಿ ಮಾಡಿದ್ದಾರೆ ಮುಂಚೆನೆ. ಆಮೇಲೆ ಇವ್ರು ಬೌಲರ್ಸ್ ತೊಗೊಂಡಿದ್ದಾರೆ, ಆಯ್ತು ಇಷ್ಟಾದರೂ ಮಾಡಿದ್ದಾರೆ ನಮ್ಮ ಬ್ಯಾಟರ್ಸ್ ನಮಗೆ ಅಂತ ಹೇಳ್ಬಿಟ್ಟು ಬೌಲರ್ಸು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಕಾಂಟ್ರಿಬ್ಯೂಷನ್ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಸಾಲ್ಟ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಅವ್ರು ಔಟ್ ಆಗಿದ ತಕ್ಷಣ ಎಲ್ಲರಿಗೂ ಕೂಡ ನಿರಾಸೆ ಆಯ್ತು. ಸಾಲ್ಟ್ ತುಂಬಾ ಚೆನ್ನಾಗಿ ಆಡಬಹುದು ಇವತ್ತಿನ ಮ್ಯಾಚ್ ಅಲ್ಲಿ ಅನ್ನುವಂತಹ ನಿರೀಕ್ಷೆ ಎಲ್ಲರಲ್ಲೂ ಇತ್ತು, ನಿಮ್ಮಲ್ಲೂ ಇತ್ತ? ನನ್ನಲ್ಲೂ ಇತ್ತು. ಬಟ್ ಫಿಲ್ ಸಾಲ್ಟು ಸ್ಟಾರ್ಟ್ ಇದ್ದಾಗಲೇ ತುಂಬಾ ಕಿಕ್ ಬಂದ್ಬಿಡ್ತು. ಯಾಕಂದ್ರೆ ಭಾರಿಯಾಗಿ ಆಡಿದ್ರು, ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡಿ ಆಡಿದ್ದಾರೆ. ಪವರ್ ಪ್ಲೇಲೆಲ್ಲ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಮತ್ತೆ ಮಯಾಂಕ್ ಅಗರ್ವಾಲ್ ತುಂಬಾ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ತುಂಬಾ ಚೆನ್ನಾಗಿ ನಡೀತು ಪವರ್ ಪ್ಲೇ. ಹಂಗೂ ಸಾಲ್ಟ್ ಔಟ್ ಆದಾಗ ಸ್ವಲ್ಪ ನಿರಾಸೆ ಆಯಿತು, ಬಟ್ ಆದ್ರೂ ಕೂಡ ತುಂಬಾ ಚೆನ್ನಾಗಿತ್ತು ಮ್ಯಾಚ್. ನಮ್ಮ ಕನ್ನಡಿಗರು ಸಾಲ್ಟ್ ಔಟ್ ಆಗಿದ ತಕ್ಷಣ ಅಗರ್ವಾಲ್ ಬರ್ತಾರೆ. ಸೊ ಅಗರ್ವಾಲ್ ಮೇಲೆ ಎಷ್ಟು ನಿರೀಕ್ಷೆಗಳಿತ್ತು. ಅಗರ್ವಾಲ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಸೊ ಒಂದು ರೀತಿಯಾಗಿ ಔಟ್ ಆದ್ರು. ಸೊ ಅವ್ರ ನಿರೀಕ್ಷೆ, ನಿಮ್ಮ ನಿರೀಕ್ಷೆಗೆ ಅವರು ಆಡಿದ್ರೆ? ಆಕ್ಚುಲಿ ಇಲ್ಲ, ಅಗರ್ವಾಲು ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡ್ತಾ ಇದ್ದ. ಅದು ಏನಾಯ್ತು ಗೊತ್ತಿಲ್ಲ, ಅದು ಇರುತ್ತಲ್ಲ ಭಯ ಅವ್ರಿಗೂ. ಅಗರ್ವಾಲ್ ದೇವದತ್ ಪಡಿಕಲ್ಗೆ ರಿಪ್ಲೇಸ್ಮೆಂಟ್ ಆಗಿ ಬಂದು ಎಲ್ಲದರಲ್ಲೂ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟು ಗೆಲ್ಸಿದ್ದಾರೆ. ಚೆನ್ನಾಗಿ ಫೈನಲಿ ಕಪ್ ನಮ್ದು, ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಸೊ ಇವತ್ತು ವಿಜಯ ಯಾತ್ರೆ ಕೂಡ ಇದೆ. ಅಂದ್ರೆ RCB ಅವರು ವಿಜಯ ಯಾತ್ರೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಭಾಗಿಯಾಗ್ತೀರಾ? ಹೌದು, ನಾವು ಪಕ್ಕಾ ಭಾಗಿಯಾಗ್ತೀರಿ. ನಾವು ನೀವೇನು ಹೇಳಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.